ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ಒಂದು ಪಬ್ಲಿಕ್ ಎಕ್ಸಾಮ್ ಏನು ಕ್ಯಾನ್ಸಲ್ ಆಗಿತ್ತು, ಅದನ್ನು ಈಗ ನಮಗೆ ಹೈಕೋರ್ಟಿಂದ ಅದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಆ ಒಂದು ವಿಷಯದ ಒಂದು ಚರ್ಚೆಗಾಗಿ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಇಲ್ಲಿ ಏನು ಆ ಒಂದು ರುಪ್ಸೋ ಅನ್ನುವಂಥ ಸಂಸ್ಥೆ ಪಬ್ಲಿಕ್ ಪರೀಕ್ಷೆ ಬೇಡ ಅಂತ ಹೈಕೋರ್ಟಿಗೆ ಮನವಿಯನ್ನು ಸಲ್ಲಿಸಿತ್ತು. ಅದು ಕ್ಯಾನ್ಸಲ್ ಆಗಿ ಈಗ ಎಲ್ರಿಗೂ ಆ ಒಂದು ಎಕ್ಸಾಮ್ ಆಗಬೇಕು ಅನ್ನುವಂಥ ಹೈಕೋರ್ಟಿಂದ ಗ್ರೀನ್ ಸಿಗ್ನಲ್ ನಮಗೆ ದೊರಕಿದೆ. ಇಲ್ಲಿ ಪಾಲಕರು ಮತ್ತು ಪೋಷಕರು ತುಂಬ ಒಂದು ಗೊಂದಲದಲ್ಲಿ ಇದ್ದಂಥ ವಿಷಯವಾಗಿತ್ತು. ಹಾಗೆ ಈಗ ಆ ಒಂದು ಗೊಂದಲ ಎಲ್ಲವನ್ನ ಪರಿಹರಿಸಿ ನಮಗೆ ಈ ಪರೀಕ್ಷೆ ನಡೀಲಿಕ್ಕೆ ಅವಕಾಶ ದೊರಕಿರುವಂಥದ್ದು ತುಂಬ ಖುಷಿ ಕೊಡುವಂಥ ವಿಷಯ. ಇಲ್ಲಿ ನೋಡಿ, ಈ ವಿಷಯ ಹೇಗುಂಟು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಮಾರ್ಚ್ 11ರಂದು ಆರಂಭವಾಗಿದ್ದು ಮಧ್ಯದಲ್ಲೇ ತಡೆ ಹಿಡಿಯಲ್ಪಟ್ಟ 5, 8 ಮತ್ತು 9ನೇ ತರಗತಿ ಪಬ್ಲಿಕ್ ಪರೀಕ್ಷೆ ಮುಂದುವರಿಸಲು ರಾಜ್ಯ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ಪಬ್ಲಿಕ್ ಪರೀಕ್ಷೆ ನಡೆಯುವ ಶಿಕ್ಷಣ ಇಲಾಖೆಯ ಸುತ್ತೋಲೆಯನ್ನು ರದ್ದುಗೊಳಿಸಲಾಗಿದ್ದ ವಿಭಾಗೀಯ ಪೀಠದ ಆದೇಶ ಪ್ರಶ್ನಿಸಿ ರಾಜ್ಯ ಹೈಕೋರ್ಟ್ ಸಲ್ಲಿಸಿದ್ದ ಮೇಲ್ಮನವಿಯನ್ನು ಹೈಕೋರ್ಟ್ನ ವಿಭಾಗೀಯ ಪೀಠ ಎತ್ತಿ ಹಿಡಿದಿದೆ. ಸುದೀರ್ಘ ವಿಚಾರಣೆ ನಡೆಸಿದ ನ್ಯಾಯಾಧೀಶ ಸೋಮಶೇಖರ್ ಹಾಗೂ ನ್ಯಾಯಾಧೀಶರಾದ ರಾಜೇಶ್ ರೈ ಅವರನ್ನು ಒಳಗೊಂಡ ಹೈಕೋರ್ಟ್ ವಿಭಾಗೀಯ ಪೀಠ ಬೋರ್ಡ್ ಎಕ್ಸಾಮ್ಗೆ ಅಸ್ತು ಎಂದಿರುವ ಜೊತೆಗೆ ಉಳಿದ ವಿಷಯಗಳ ಪರೀಕ್ಷೆ ನಡೆಸಲು ಸೂಕ್ತ ಮತ್ತು ತುರ್ತು ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಸೂಚನೆಯನ್ನು ನೀಡಿತು. ಇವಿಷ್ಟು ಆಗಿರುವಂಥ ವಿಷಯ. ಆಮೇಲೆ ಪರೀಕ್ಷೆ ಯಾವಾಗ ಅಂತ ಕೇಳಿದರೆ, ಸೋಮವಾರದಿಂದಲೇ ಪರೀಕ್ಷೆ ಪ್ರಾರಂಭವಾಗುತ್ತೆ. ಸರ್ಕಾರನೇ ಹೇಳಿದೆ ಸೋಮವಾರದಿಂದ ಪರೀಕ್ಷೆ ಆಗಿದೆ, ಪ್ರಾರಂಭವಾಗುತ್ತೆ ಅಂತ. ಹಾಗಿರುವಾಗ ನಿಮಗೆ ಈಗ ಮತ್ತೆ ಸಮಸ್ಯೆ ಅಂತ ಕಾಣ್ಬೋದು. ಯಾಕಂದರೆ 10ನೇ ತರಗತಿಯ SSLC ಎಕ್ಸಾಮ್ ಕೂಡ ಸೋಮವಾರದಿಂದ ಪ್ರಾರಂಭವಾಗುತ್ತೆ ಅಂತ ಇದೆ. ಅದು ಕೂಡ ಆಗುತ್ತೆ, ಈ ಪರೀಕ್ಷೆಗಳು ಜೊತೆಗೆ ನಡೆಯುತ್ತೆ. ಆದರೆ ಇಲ್ಲಿ ಟೈಮ್ ಟೇಬಲಲ್ಲಿ ವೇಳೆಯಲ್ಲಿ ವ್ಯತ್ಯಾಸ ಮಾಡಬಹುದು. ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ಸೆಕ್ಷನ್, ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ಸೆಕ್ಷನನ್ನು ತಗೊಂಡು ಈ ಎರಡು ಪರೀಕ್ಷೆಗಳನ್ನು ನಡೆಸುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ನೋಡಿ, ಮುಂದುವರಿತಾ 5, 8 ಮತ್ತು 9ನೇ ತರಗತಿಯ ಉಳಿದ ಪರೀಕ್ಷೆಗಳನ್ನು ಸೋಮವಾರದಿಂದಲೇ ನಡೆಸುವ ಬಗ್ಗೆ ಕೋರ್ಟ್ಗೆ ಸರ್ಕಾರ ಮಾಹಿತಿಯನ್ನು ನೀಡಿದೆ. ಈಗಾಗಲೇ 5ನೇ ತರಗತಿಯ 4 ವಿಷಯಗಳ ಪರೀಕ್ಷೆ ಮುಗಿದಿದೆ. ಇಲ್ಲಿ 5ನೇ ತರಗತಿಯ 4 ಮುಗಿದಿಲ್ಲ, 2 ವಿಷಯಗಳ ಪರೀಕ್ಷೆ ಮುಗಿದಿವೆ. 8 ಹಾಗೂ 9 ತರಗತಿಗಳ 2 ವಿಷಯಗಳ ಪರೀಕ್ಷೆ ನಡೆದಿವೆ. 11ನೇ ತರಗತಿ ಎಲ್ಲ ವಿಷಯಗಳ ಪರೀಕ್ಷೆ ಮುಕ್ತಾಯವಾಗಿದ್ದು ಫಲಿತಾಂಶ ಹೊರಬರಬೇಕಿದೆ. ಇವಿಷ್ಟು ಆಗಿರುವಂಥ ವಿಷಯ. ಆಮೇಲೆ ಮಾರ್ಚ್ 13ರಂದು ಸುಪ್ರೀಂ ಕೋರ್ಟ್ ಈ ಪರೀಕ್ಷೆಗೆ ತಡೆಯಾಜ್ಞೆ ನೀಡಿ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಅರ್ಜಿಯ ವಿಚಾರಣೆ ನಡೆಸಿ ತೀರ್ಪು ನೀಡುವಂತೆ ಸೂಚಿಸಿತ್ತು. ಅದನನುಸಾರವಾಗಿ ಈಗ ತೀರ್ಪು ಬಂದಿದೆ. ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನಡೆಸುತ್ತಿರುವ ಈ ಪರೀಕ್ಷೆ ಮಾರ್ಚ್ 11ರಂದು ಆರಂಭಗೊಂಡು ಮಾರ್ಚ್ 18ಕ್ಕೆ ಮುಗಿಯಬೇಕಿತ್ತು. ಮಾರ್ಚ್ 12ರಂದು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿ ಹೈಕೋರ್ಟ್ಗೆ ಹೋಗುವಂತೆ ಸೂಚಿಸಿದಾಗ ಸರ್ಕಾರ ತಕ್ಷಣವೇ ಹೈಕೋರ್ಟ್ ಬಾಗಿಲು ತಟ್ಟುತ್ತದೆ ಎಂಬ ನಿರೀಕ್ಷೆ ಇತ್ತು. ಆದರೆ ಈ ವಿಚಾರವನ್ನು ಹೇಗೆ ನಿಭಾಯಿಸಬೇಕು ಎಂದು ತಿಳಿಯದ ಶಿಕ್ಷಣ ಇಲಾಖೆ ಮತ್ತು ಅಧಿಕಾರಿಗಳು 1-2 ದಿನ ತಡವಾಗಿ ಹೈಕೋರ್ಟ್ ಮೊರೆ ಹೊಕ್ಕಿದ್ದರು. ಆಮೇಲೆ ಅಲ್ಲಿ ಏನೇನು ವಿಚಾರವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆಮೇಲೆ ಅಂತೂ ಈಗ 5, 8 ಮತ್ತು 11ನೇ ತರಗತಿಗೆ ಪರೀಕ್ಷೆಗೆ ಒಪ್ಪಿಗೆಯನ್ನು ನೀಡಲಾಗಿದೆ. ಈ ಎಲ್ಲ ಒಂದು ವಿಚಾರಣೆಯ ನಂತರನೇ ಬಂದಿರುವಂಥ ವಿಷಯ ಇದು. ಇವತ್ತೇ ಬಂದಿರುವಂತಹ ವಿಷಯವಾಗಿದೆ. ಖಂಡಿತವಾಗಿ ಪಬ್ಲಿಕ್ ಪರೀಕ್ಷೆ ನಡೆಯುತ್ತೆ ಕೂಡ. ಆಮೇಲೆ ಇದು ಅವರ ಒಂದು ಸರ್ಕಾರದ ಅನುಮತಿಯ ಮೇರೆಗೆ ಟೈಮ್ ಟೇಬಲ್ ಕೂಡ ಇವತ್ತಿನ ಸಂಜೆಯವರೆಗೆ ಬರಬಹುದು. ಅದನ್ನು ಬಂದ ತಕ್ಷಣ ಕೂಡ ನಿಮಗೆ ತಿಳಿಸ್ತೀನಿ. ಆಮೇಲೆ ಯಾರಿಗೆಲ್ಲ ಒಂದು ತುಂಬ ಬೇಜಾರದಲ್ಲಿರುವಂಥವರಿಗೆಲ್ಲ ಇದು ಒಂದು ಒಳ್ಳೆಯ ಖುಷಿ ಕೊಡುವಂಥ ವಿಷಯ ಅಂತ ಹೇಳ್ತಾ, ನಿಮ್ಮ ಮಕ್ಕಳನ್ನು ಈ ಒಂದು ಪಬ್ಲಿಕ್ ಎಕ್ಸಾಮ್ಗೆ ಪ್ರಿಪೇರ್ ಇವಾಗಲೇ ಮಾಡಿರ್ತೀರಾ, ಮುಂದೆ ಕೂಡ ಅದನ್ನು ಕಂಟಿನ್ಯೂ ಮಾಡಿ ಎಕ್ಸಾಮನ್ನು ಮಕ್ಕಳು ಚೆನ್ನಾಗಿ ಬರೆದು ಒಳ್ಳೆಯ ಫಲಿತಾಂಶವನ್ನು ತಗೊಳ್ಳಿ ಅಂತ ಆಶಿಸ್ತಾ, ಎಲ್ಲರನ್ನು ಹಾರೈಸ್ತಾ ಈ ಒಂದು ವಿಡಿಯೋವನ್ನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದೆ ಟೈಮ್ ಟೇಬಲ್ ಬಂದ ತಕ್ಷಣ ಕೂಡ ನಿಮಗೆ ಅದನ್ನು ತೋರ್ಪಡಿಸ್ತೀನಿ. ಧನ್ಯವಾದಗಳು.